ಎಲ್ಲರಿಗೂ ನಮಸ್ಕಾರ. ಥಟ್ಟತ್ತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಿಸಿ ಬಿಸಿ ಬಾತು, ಕೇಸರಿ ಬಾತು, ಬಾಯಿ ತೆಗಿ ಚಿನ್ನು, ಗಪ್ಚುಪ್ ತಿನ್ನು. ಬಿಸಿ ಬಿಸಿ ಬಾತು, ಟೊಮೆಟೊ ಬಾತು, ಬಾಯಿ ತೆಗಿ ಚಿನ್ನು, ಗಪ್ಚುಪ್ ತಿನ್ನು. ಬಿಸಿ ಬಿಸಿ ಬಾತು, ಬಿಸಿಬೇಳೆ ಬಾತು, ಬಾಯಿ ತೆಗಿ ಚಿನ್ನು, ಗಪ್ಚುಪ್ ತಿನ್ನು. ಬಿಸಿ ಬಿಸಿ ಬಾತು, ವಾಂಗಿ ಬಾತು, ಬಾಯಿ ತೆಗಿ ಚಿನ್ನು, ಗಪ್ಚುಪ್ ತಿನ್ನು. ಬಿಸಿ ಬಿಸಿ ಬಾತು, ಚೌಚೌ ಬಾತು, ಬಾಯಿ ತೆಗಿ ಚಿನ್ನು, ಗಪ್ಚುಪ್ ತಿನ್ನು. ಬಿಸಿ ಬಿಸಿ ಬಾತು, ತಿಂದದ್ದಾತು, ಚಿನ್ನು ಚಿನ್ನು ಚಿನ್ನು, ನಿದ್ದೆ ಮಾಡಿನ್ನು. ಮಕ್ಕಳ ಗೀತೆಗಳು, ಶಿಶುಗೀತೆಗಳು ಬಹಳ ಬಹಳ ಮುಖ್ಯವಾಗಿ ಇರಬೇಕಾದದ್ದು ಲಯ, ನಾದ ಹಾಗೂ ಅರ್ಥ. ಈ ಲಯ, ನಾದ ಮತ್ತು ಅರ್ಥ ಕಾವ್ಯದ ಕಣ್ಣು, ಹೃದಯ ಮತ್ತು ಮಿದುಳು ಇದ್ದ ಹಾಗೆ. ಈ ರೀತಿಯಾದ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗಾಗಿ ಸೊಗಸಾದ ಶಿಶುಗೀತೆಗಳನ್ನು ಬರಿತಾ ಇದ್ದಾರೆ ರಾಜಶೇಖರ ಕುಕ್ಕುಂದ ಅವರು. ಅವರು ಬರೆದ ಮಕ್ಕಳ ಪದ್ಯಗಳ ಕೃತಿ ಬಿಸಿ ಬಿಸಿ ಬಾತ್. ಈ ಬಿಸಿ ಬಿಸಿ ಬಾತನ್ನು ಬರೆದಂಥ ರಾಜಶೇಖರ ಕುಕ್ಕುಂದ, ಇದು ಇವರ ಕಾವ್ಯನಾಮ. ಪೂರ್ಣ ಹೆಸರು ರಾಜಶೇಖರ ಅಲ್ಲೂರ್ಕರ್. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಕಾಗಿಣ ಅಂತ ಒಂದು ನದಿ ಹರಿಯುತ್ತೆ. ಆ ನದಿ ತೀರದಲ್ಲಿ ಈ ಕುಕ್ಕುಂದ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹುಟ್ಟಿ ಬೆಳೆದವರು ರಾಜಶೇಖರ್ ಅವರು. ಪ್ರಸ್ತುತ ಬಾಗಲಕೋಟೆಯ ಬಸವೇಶ್ವರ ಎಂಜಿನಿಯರಿಂಗ್ ಕಾಲೇಜಲ್ಲಿ ಇಲೆಕ್ಟ್ರಿಕಲ್ ಇಂಜಿನಿಯರ್ ವಿಭಾಗದಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗಾಗಿ ಕವನಗಳನ್ನು ಬರೆಯೋದು ಇವರ ಹವ್ಯಾಸ. ಈಗಾಗಲೇ ಹಲವು ಕೃತಿಗಳು ಪ್ರಕಟ ಆಗಿವೆ, ಹಲವು ಪ್ರಶಸ್ತಿಗಳನ್ನು ಸಹ ಗಳಿಸಿವೆ. ಈಗ ಇತ್ತೀಚೆಗೆ ಪ್ರಕಟ ಆಗಿರ್ತಕ್ಕಂಥ ಈ ಒಂದು ಪುಸ್ತಕ ಆಕರ್ಷಕವಾಗಿದೆ. ಮುಖ್ಯವಾಗಿ ಬಹಳ ವಿಶಾಲವಾದ ದೊಡ್ಡದಾದ ಪುಸ್ತಕ, ದೊಡ್ಡ ದೊಡ್ಡ ಅಕ್ಷರಗಳು, ಹಾಗೆ ಬಹಳ ಸುಂದರವಾದ ರೇಖಾಚಿತ್ರಗಳು. ಈ ರೇಖಾಚಿತ್ರಗಳನ್ನು ಬರೆದವರು ವಿ ಮನೋಹರ್ ಅವರು. ವಿ ಮನೋಹರ್ ಚಲನಚಿತ್ರ ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿ ಬಹಳ ಪ್ರಸಿದ್ಧರು. ಆದರೆ ಅವರೊಬ್ಬರು ವ್ಯಂಗ್ಯ ಚಿತ್ರಕಾರರು ಅನ್ನೋದು ಹೆಚ್ಚಿನ ಜನಕ್ಕೆ ತಿಳಿದಿರೋಲ್ಲ. ಅವರು ಈ ಪುಸ್ತಕಕ್ಕೆ ಅಗತ್ಯವಾದ ಎಲ್ಲ ಚಿತ್ರಗಳನ್ನು ಬಿಡಿಸಿದ್ದಾರೆ. ಆನೆ ಬಹಳ ದೊಡ್ಡದು, ಅದರ ಬಾಲ ಗಿಡ್ಡದು, ಕಣ್ಣು ಸಣ್ಣ ಸಣ್ಣದು, ಚರ್ಮ ಬೂದು ಬಣ್ಣದು, ಉದ್ದದೊಂದು ಸೊಂಡಿಲು, ದಿಮ್ಮಿ ಎತ್ತಿ ಕೊಳ್ಳಲು, ಅಗಲ ಅಗಲ ಕಿವಿಗಳು, ಗಾಳಿ ಬೀಸಿ ಕೊಳ್ಳಲು. ಆನೆ ಬರಲಿ ಊಟಕ್ಕೆ, ದಿನವೂ ನಮ್ಮ ತೋಟಕ್ಕೆ, ಕಬ್ಬು ತಂದು ಇಡುವೆನೋ, ಹಲಸು ತಂದು ಕೊಡುವೆನೋ, ಆನೆ ಮೇಲೆ ಹತ್ತುವೆ, ಕಾಡನೆಲ್ಲ ಸುತ್ತುವೆ, ದೇಹವೆಲ್ಲ ದಣಿಯಲಿ, ಮನಸ್ಸು ಹಿಗ್ಗಿ ಕುಣಿಯಲಿ. ಅನೇಕ ಜನ ಮಕ್ಕಳ ಗೀತೆ ಬರೆಯುವಾಗ ಪ್ರಾಸ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರಾಸಕ್ಕೆ ಆದ್ಯತೆಯನ್ನು ಕೊಟ್ಟು ಬಲವಂತವಾಗಿ ತುರುಕಿದಾಗ ಅದು ಮಕ್ಕಳ ಮನವನ್ನು ರಂಜಿಸೋಲ್ಲ. ಯಾಕಂದರೆ ಅರ್ಥವೂ ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಹೀಗೆ ಲಯ, ನಾದ, ಅರ್ಥ ಮೂರನ್ನು ಹದವಾಗಿ ಬೆರೆಸಿ ಕವನಗಳನ್ನು ಬರೀತಾರೆ ರಾಜಶೇಖರ ಕುಕ್ಕುಂದ ಅವರು. ಅವರಿಗೆ ಶುಭವನ್ನು ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳು